ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭುಜ್ ಏರ್ಬೇಸ್ನಲ್ಲಿ ಭಾಷಣವನ್ನ ಮಾಡಿದ್ರು. ಕ್ಷಿಪಣಿಗಳ ಮೂಲಕ ಪಾಕ್ನ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ್ದೇವೆ ಅನ್ನೋದನ್ನ ಭಾಷಣದ ಮೂಲಕ ಹೇಳಿದ್ರು. ಭುಜ್ ಏರ್ಬೇಸ್ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಷಣ ಮಾಡಿದ್ರು. ಕ್ಷಿಪಣಿಗಳ ಮೂಲಕ ಪಾಕ್ನ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ್ದೇವೆ. ಉಗ್ರ ಮಸೂದ್ ಅಜರ್ಗೆ 14 ಕೋಟಿ ರೂಪಾಯಿ ಪರಿಹಾರವನ್ನ ನೀಡಿದ್ದಾರೆ. ಶತ್ರು ರಾಷ್ಟ್ರದಲ್ಲಿನ ಉಗ್ರರ ಪೋಷಣೆಗೆ ಹಣ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಐಎಂಎಫ್ ಹಣವನ್ನ ನೀಡ್ತಾ ಇದೆ ಅಂತ ರಾಜನಾಥ್ ಸಿಂಗ್ ಭಾಷಣದ ಮೂಲಕ ಸ್ಪಷ್ಟನೆ ನೀಡಿದರು. ಪಾಕ್ಗೆ ಹಣ ನೀಡುವ ಮುನ್ನ ಐಎಂಎಫ್ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅಂತ ಭುಜ್ ಏರ್ಬೇಸ್ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿಕೆಯನ್ನ ನೀಡಿರುವುದು. ನಿನ್ನೆ ಕೂಡ ಶ್ರೀನಗರದ ಏರ್ಬೇಸ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿಯನ್ನ ನೀಡಿದ್ರು, ಭಾಷಣವನ್ನ ಮಾಡಿದ್ರು. ನಂತರದಲ್ಲಿ ಇವತ್ತು ಭುಜ್ ಏರ್ಬೇಸ್ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಷಣವನ್ನ ಮಾಡಿರುವುದು. ಮುಖ್ಯವಾಗಿ ಹಲವಾರು ರಾಷ್ಟ್ರಗಳು ಐಎಂಎಫ್ಗೆ ಹಣವನ್ನ ನೀಡ್ತವೆ. ಯಾಕಂತ ಹೇಳಿದ್ರೆ ಯಾವ ರಾಷ್ಟ್ರ ಆರ್ಥಿಕವಾಗಿ ಸದೃಢವಾಗಿರೋದಿಲ್ಲ ಅಥವಾ ಬಡತನದಲ್ಲಿ ಇರುತ್ತೆ, ಅಂತಹ ಸಂಕಷ್ಟದಲ್ಲಿ ಇದ್ದಾಗ ಆ ರಾಷ್ಟ್ರಗಳಿಗೆ ಹಣ ಸಹಾಯಕ್ಕಾಗಿ ಐಎಂಎಫ್ಗೆ ಕೆಲವೊಂದು ರಾಷ್ಟ್ರಗಳು ಹಣ ಸಹಾಯವನ್ನ ಮಾಡುತ್ತೆ. ಆದರೆ ಈ ಐಎಂಎಫ್ನಿಂದ ಸಾಲವನ್ನು ಪಡ್ಕೊಂಡಂತಹ ಪಾಕಿಸ್ತಾನ ಮೊದಲ ಬಾರಿಗೆ 8,500 ಕೋಟಿ ರೂಪಾಯಿಯಷ್ಟು ಸಾಲವನ್ನು ಪಡ್ಕೊಂಡಿತ್ತು. ನಂತರದಲ್ಲಿ ಅವರ ರಾಷ್ಟ್ರದಲ್ಲಿ ಏನು ಪಾಕಿಸ್ತಾನಿಗಳು ಅಥವಾ ಉಗ್ರರ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಅನೌನ್ಸ್ ಮಾಡ್ತಾರೆ. ಅಂದರೆ ಒಂದು ಕಡೆ ಸಾಲ ಪಡ್ಕೊಂಡು ಮತ್ತೊಂದು ಕಡೆ ಉಗ್ರರ ಫ್ಯಾಮಿಲಿಗಳನ್ನು ಪೋಷಣೆ ಮಾಡ್ತಾ ಇದೆ. ಹಾಗಾಗಿ ಐಎಂಎಫ್ ಮತ್ತೊಮ್ಮೆ ಪರಿಶೀಲನೆ ನಡೆಸಬೇಕು ಸಾಲ ಕೊಡೋದಕ್ಕಿಂತ ಮುಂಚೆ ಅಂತ ರಾಜನಾಥ್ ಸಿಂಗ್ ಭಾಷಣದಲ್ಲಿ ಮಾತನಾಡಿರೋದು. आर्थिक सहायता देने की घोषणा की है, लेकिन निश्चित रूप से इंटरनेशनल मॉनेटरी फंड से आने वाले $1 बिलियन के बड़े हिस्से को टेरर इंफ्रास्ट्रक्चर को फंड करने में इस्तेमाल होगा, ऐसा मेरा मानना है। क्या यह इंटरनेशनल मॉनेटरी फंड IMF द्वारा, जो कि एक इंटरनेशनल ऑर्गेनाइजेशन है, उसके द्वारा इनडायरेक्ट फंडिंग इसे नहीं माना जाएगा? मैं दुनिया के लोगों के सामने यह सवाल रखना चाहता हूं। इसलिए मैं मानता हूं कि आज के समय में पाकिस्तान को किसी भी तरह की आर्थिक सहायता टेरर फंडिंग से कम नहीं है। भारत यही चाहेगा कि IMF पाकिस्तान को अपनी $1 बिलियन की असिस्टेंस पर वह पुनर्विचार करे और आगे भी किसी भी तरह की सहायता देने से IMF परहेज करे। भारत नहीं चाहता जो फंडिंग हम IMF को करते हैं वह डायरेक्ट या इनडायरेक्ट किसी भी तरीके से पाकिस्तान या किसी भी देश में टेरर इंफ्रास्ट्रक्चर को बनाने में वह इस्तेमाल की जाए। हम नहीं चाहते। साथियों, अब यह स्पष्ट हो गया है, ಆಪರೇಷನ್ ಸಿಂಧೂರ ಸಕ್ಸಸ್ಗೆ ಸೈನಿಕರೇ ಕಾರಣ ಅನ್ನೋದನ್ನು ಕೂಡ ಭಾಷಣದ ಮೂಲಕ ಹೇಳಿದ್ರು ರಕ್ಷಣಾ ಸಚಿವರು. ಭಾರತೀಯ ಸೈನಿಕರ ಪರಾಕ್ರಮವನ್ನ ಇಡೀ ಜಗತ್ತೇ ನೋಡಿದೆ. ಗುಜರಾತ್ನ ಭುಜ್ ಏರ್ಬೇಸ್ನಲ್ಲಿ ರಾಜನಾಥ್ ಸಿಂಗ್ ಹೇಳಿಕೆಯನ್ನ ನೀಡಿದರು. ಭಾರತದ ಗಡಿಗಳು ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಅನ್ನೋದನ್ನು ಕೂಡ ಖಚಿತಪಡಿಸಿದ್ರು. ಉಗ್ರರ ನೆಲೆಯನ್ನ ಧ್ವಂಸ ಮಾಡಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ನೀಡಿದ್ದೇವೆ. ನಮ್ಮ ಸೇನೆ ತೋರಿದ ಧೈರ್ಯ ಸಾಮರ್ಥ್ಯ ಮರೆಯೋದಕ್ಕೆ ಆಗೋದಿಲ್ಲ ಅಂತ ಭುಜ್ ಬೇಸ್ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸ್ಟೇಟ್ಮೆಂಟ್ ಮಾಡಿರೋದು. ಇನ್ನು ನಮ್ಮ ಸೇನೆ ಪಹಲ್ಗಾಮ್ನ ಅಟ್ಯಾಕ್ ಅಥವಾ ಆಪರೇಷನ್ ಸಿಂಧೂರದ ಸಮಯದಲ್ಲಿ ತೋರಿದಂಥ ಪರಾಕ್ರಮವನ್ನು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಉದ್ವಿಗ್ನ ಪರಿಸ್ಥಿತಿ ಎದುರಾದಾಗ ಭಾರತೀಯ ಸೇನೆಯನ್ನ ಅಥವಾ ಅವರ ಪರಾಕ್ರಮವನ್ನು ಇಡೀ ದೇಶವೇ ಅಥವಾ ಇಡೀ ವಿಶ್ವವೇ ಕೊಂಡಾಡುವಂತಹ ಸ್ಥಿತಿಗೆ ನಮ್ಮ ಭಾರತೀಯ ಸೇನೆಗೆ ಸಲ್ಲಬೇಕು ಅಥವಾ ಅವರ ಪರಾಕ್ರಮವನ್ನು ನಾವು ಮೆಚ್ಚಿಕೊಳ್ಬೇಕು ಅಂತ ಭುಜ್ ಏರ್ಬೇಸ್ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿಕೆಯನ್ನ ನೀಡಿರೋದು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಮಿಲಿಟರಿ ಹೆಡ್ ಆಫೀಸ್ ಸ್ಥಳಾಂತರಕ್ಕೆ ಪಾಕಿಸ್ತಾನ ಚಿಂತನೆಯನ್ನ ನಡೆಸ್ತಾ ಇದೆ. ಮೇ 10ನೇ ತಾರೀಕು ನೂರ್ಖಾನ್ ಏರ್ಬೇಸ್ ಮೇಲೆ ಅಟ್ಯಾಕ್ ನಡೆದಿತ್ತು. ನೂರ್ಖಾನ್ ಏರ್ಬೇಸ್ ಮೇಲೆ ದಾಳಿ ಮಾಡಿತ್ತು ಭಾರತ. ರಾವಲ್ಪಿಂಡಿಯಲ್ಲಿರುವ ನೂರ್ಖಾನ್ ಏರ್ಬೇಸ್ ಭಾರತೀಯ ಸೇನಾ ದಾಳಿಯಿಂದ ಏರ್ಬೇಸ್ಗೆ ಅಪಾರ ಮಟ್ಟದಲ್ಲಿ ಹಾನಿಯಾಗಿತ್ತು. ರಾವಲ್ಪಿಂಡಿಯಿಂದ ಮಿಲಿಟರಿ ಕೇಂದ್ರ ಕಚೇರಿ ಶಿಫ್ಟ್ ಮಾಡಬೇಕು ಅಂತ ಪ್ಲಾನ್ ಅನ್ನು ರೂಪಿಸಿಕೊಳ್ಳಲಾಗಿದೆ. ಇನ್ನು ಆಪರೇಷನ್ ಸಿಂಧೂರದ ಸಮಯದಲ್ಲಿ ಪಾಕಿಸ್ತಾನದ ಕೆಲವೊಂದಷ್ಟು ಜಾಗಗಳು ಉಡೀಸಾಗಿತ್ತು. ಅದರಲ್ಲಿ
ಕೇಂದ್ರ ಕಚೇರಿಯು ಮಿಲಿಟರಿ ಕೇಂದ್ರ ಕಚೇರಿಯು ಕೂಡ ಒಂದಾಗಿತ್ತು. ಹಾಗಾಗಿ ಮಿಲಿಟರಿ ಕೇಂದ್ರ ಕಚೇರಿಯನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಚಿಂತನೆಯನ್ನು ನಡೆಸ್ತಾ ಇದೆ. ಮೇ 10ನೇ ತಾರೀಕು ನೂರ್ ಖಾನ್ ಏರ್ಬೇಸ್ ಮೇಲೆ ಅಟ್ಯಾಕ್ ನಡೆದಿತ್ತು. ನೂರ್ ಖಾನ್ ಏರ್ಬೇಸ್ ಮೇಲೆ ಭಾರತದ ಸೇನಾಪಡೆ ದಾಳಿಯನ್ನು ನಡೆಸಿ ರಾವಲ್ಪಿಂಡಿಯಲ್ಲಿದ್ದಂಥ ನೂರ್ ಖಾನ್ ಏರ್ಬೇಸನ್ನು ಛಿದ್ರ ಮಾಡಿತ್ತು. ಅದರಿಂದ ಕೆಲವೊಂದಷ್ಟು ಅಪಾರ ಪ್ರಮಾಣದ ನಷ್ಟವನ್ನು ಅನುಭವಿಸಿದಂಥ ಪಾಕಿಸ್ತಾನ ಸ್ಥಳಾಂತರ ಮಾಡಬೇಕು, ಬೇರೆ ಕಡೆಗೆ ಹೆಡ್ ಆಫೀಸನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಅನ್ನುವಂಥ ಚಿಂತನೆಯಲ್ಲಿ ಇದೆ. ಈಗ ಭಾರತೀಯ ಸೇನಾ ದಾಳಿಯಿಂದ ಏರ್ಬೇಸ್ಗೆ ಅಪಾರ ಮಟ್ಟದಲ್ಲಿ ಹಾನಿಗಳು ಕೂಡ ಆಗಿರೋದ್ರಿಂದ ಎಲ್ಲಿಗೆ ಶಿಫ್ಟ್ ಆಗುತ್ತೆ ಅಂತ ನೋಡೋದಾದರೆ ಇಸ್ಲಾಮಾಬಾದ್ಗೆ ಕಚೇರಿಯನ್ನು ಶಿಫ್ಟ್ ಮಾಡಬೇಕು ಅಂತ ಪಾಕಿಸ್ತಾನ ಚಿಂತನೆಯನ್ನು ನಡೆಸ್ತಾ ಇದೆ. ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನ್ಯೂಸ್ ಡೆಸ್ಕ್ನಿಂದ ವಿನೋದ್, ಈಗಾಗಲೇ ಭಾರತೀಯ ಪಡೆಗೆ ಪಾಕಿಸ್ತಾನ ನಲುಗಿ ಹೋಗಿದೆ, ತತ್ತರಿಸ್ತಾ ಇದೆ. ಈಗ ಮಿಲಿಟರಿ ಹೆಡ್ ಆಫೀಸ್ ಅನ್ನ ಕೂಡ ಸ್ಥಳಾಂತರ ಮಾಡಬೇಕು ಅನ್ನುವಂಥ ಪ್ಲಾನ್ ಅನ್ನ ರೂಪಿಸಿಕೊಂಡಿದೆ. ಎಷ್ಟರ ಮಟ್ಟಿಗೆ ಅಲ್ಲಿ ನಷ್ಟ ಆಗಿರೋದು, ಯಾವ ಕಡೆಗೆ ಸ್ಥಳಾಂತರ ಮಾಡ್ತಾ ಇದ್ದಾರೆ? ಡಯಾನಾ, ಭಾರತೀಯ ಸೇನೆ 7ನೇ ತಾರೀಕು ಮಧ್ಯರಾತ್ರಿ ಒಂದು ಕಾರ್ಯಾಚರಣೆ ಮಾಡುತ್ತೆ. ಆ ಒಂದು ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಪ್ರಮುಖ ಉಗ್ರರ ಅಡಗುತಾಣಗಳು ಡೆಮಾಲಿಷನ್ ಆಗ್ತವೆ. ಅದಾದ ನಂತರ 8, 9, 10 ಈ 3 ದಿನಗಳಲ್ಲಿ ಪಾಕಿಸ್ತಾನದ ಪ್ರಮುಖ ನಗರಗಳಾದ ಇಸ್ಲಾಮಾಬಾದ್, ರಾವಲ್ಪಿಂಡಿ, ರಾಂಚಿ ಇಂತಹ ಕರಾಚಿ ಈ ಒಂದು ಭಾಗದಲ್ಲಿ ಒಂದು ದಾಳಿಯನ್ನು ಭಾರತೀಯ ಸೇನೆ ಮಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ಈ 3-4 ಕಡೆಗಳಲ್ಲಿ ಪಾಕಿಸ್ತಾನಿ ಸೇನೆಗೆ ಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ನೆಲೆಗಳಿರ್ತವೆ. ಆ ಒಂದು ನೆಲೆಗಳು ಸಂಪೂರ್ಣವಾಗಿ ಹಾಳಾಗಿದೆ. ಸೊ ಹೀಗಾಗಿ ಯಾಕಂದ್ರೆ ರಾವಲ್ಪಿಂಡಿಯಲ್ಲಿ ಇರ್ತಕ್ಕಂಥ ನೂರ್ ಖಾನ್ ಏರ್ ಬೇಸ್ ಅದು ಬೃಹತ್ ಏರ್ ಬೇಸ್ ಆಗಿದೆ. ಅಂದ್ರೆ ಪಾಕಿಸ್ತಾನದಲ್ಲಿ ಅತಿ ಬೃಹತ್ ಏರ್ ಬೇಸ್ ಆಗಿದೆ. ಮತ್ತೆ ಇಡೀ ಒಂದು ರಾವಲ್ಪಿಂಡಿನ ಮಿಲಿಟರಿ ಹೆಡ್ ಆಫೀಸ್ ಅಥವಾ ಮಿಲಿಟರಿ ರಾಜಧಾನಿ, ಪಾಕಿಸ್ತಾನದ ಮಿಲಿಟರಿ ರಾಜಧಾನಿ ಅಂತ ಕರಿತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಭಾರತ ಏನು ದಾಳಿ ಮಾಡುತ್ತೆ ಆ ಒಂದು ಸಂದರ್ಭದಲ್ಲಿ ಇಡೀ ಒಂದು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಒಂದು ಕೆಲವೊಂದು ಮಿಲಿಟರಿ ಕ್ವಾರ್ಟರ್ಸ್ ಗಳೇ ತತ್ತರಿಸಿ ಹೋಗಿದೆ. ಸೊ ಹೀಗಾಗಿ ಇವುಗಳನ್ನ ಮತ್ತೆ ಈಗ ಏನ್ ಡೆಮಾಲಿಷನ್ ಆಗಿದೆ ಮತ್ತೆ ಏನು ಕೆಟ್ಟು ಹೋಗಿದೆ ಅವುಗಳನ್ನೆಲ್ಲ ರಿಪೇರಿ ಮಾಡ್ತಾ ಕೂತ್ಕೊಂಡು ಮತ್ತೆ ದುರಸ್ತಿ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಮತ್ತೆ ಶತ್ರು ದೇಶದವರು ಅದರ ಮೇಲಿನ ದಾಳಿ ಮಾಡುವುದು ಅನ್ನುವ ಕಾರಣಕ್ಕಾಗಲೇ ಒಂದು ಇಸ್ಲಾಮಾಬಾದ್ ಅಂದ್ರೆ ಪಾಕಿಸ್ತಾನ ರಾಜಧಾನಿ ಆಗಿರ್ತಕ್ಕಂಥ ಒಂದು ಇಸ್ಲಾಮಾಬಾದ್ಗೆ ಸ್ಥಳಾಂತರ ಮಾಡಲು ನಡೆಸಿದೆ. ಒಂದು ಕಡೆ ಇಸ್ಲಾಮಾಬಾದ್ ಪಾಕಿಸ್ತಾನದ ರಾಜಧಾನಿನ ಹೌದು, ಮತ್ತೆ ನ್ಯೂಕ್ಲಿಯರ್ ವೆಪನ್ಸ್ ಅಂದ್ರೆ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯರ್ ವೆಪನ್ಸ್ ಗಳು ಸಹ ಒಂದು ಇಸ್ಲಾಮಾಬಾದ್ ನಿಂದ 10 ಕಿಲೋಮೀಟರ್ ಇರ್ತಕ್ಕಂಥ ಒಂದು ಸುರಂಗದಲ್ಲಿ ಸಹ ಹೊಂದಿದ್ದಾವೆ. ಸೊ ಹೀಗಾಗಿ ಇವುಗಳನ್ನೆಲ್ಲ ನಮಗೆ ಮಿಲಿಟರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಒಂದು ಸಾಮಗ್ರಿಗಳಾಗಲಿ ಕಚೇರಿಗಳಾಗಲಿ ಒಂದೇ ಕಡೆ ಮಾಡ್ಕೋಬೇಕು. ಆಡಳಿತಾತ್ಮಕ ಆಗಲಿ ಮತ್ತೆ ಒಂದು ಶತ್ರು ದೇಶವರು ಬೇಗ ಅಟ್ಯಾಕ್ ಮಾಡದೇ ಇರೋಕೆ ಸ್ವಲ್ಪ ಪಾಸಿಬಿಲಿಟಿ ಕಮ್ಮಿ ಆಗುತ್ತೆ ಅನ್ನುವ ಕಾರಣದಿಂದ ಈ ಒಂದು ನಿರ್ಧಾರವನ್ನು ಪಾಕಿಸ್ತಾನ ಸರ್ಕಾರ ಕೈಗೊಂಡಿದೆ. ಆದ್ರೆ ಈ ಒಂದು ಸರ್ಕಾರದ ಒಂದು ನಿರ್ಧಾರಕ್ಕೆ ಒಂದು ಪಾಕಿಸ್ತಾನ ಸೇನೆ ಏನಂತ ಅನ್ನೋದು ಕಾದು ನೋಡಬೇಕಿದೆ. ಡಯಾನಾ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪಾಕ್ ಸಚಿವರನ್ನ ಭೇಟಿಯಾದ ಯುಕೆ ಫಾರಿನ್ ಸೆಕ್ರೆಟರಿ. ಪಾಕಿಸ್ತಾನ ವಿದೇಶಾಂಗ ಸಚಿವ ಇಶಾಕ್ ದಾರ್ ಭೇಟಿಯನ್ನ ನೀಡಿರೋದು. ಇಶಾಕ್ ದಾರನ್ನ ಭೇಟಿಯಾಗಿರೋದು ಫಾರಿನ್ ಸೆಕ್ರೆಟರಿ ಡೇವಿಡ್ ಲ್ಯಾಮಿ. ಇಸ್ಲಾಮಾಬಾದ್ನಲ್ಲಿ ಭೇಟಿಯಾಗಿ ಮಹತ್ವದ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಕದನ ವಿರಾಮ ಮತ್ತು ಪ್ರಸ್ತುತ ಬೆಳವಣಿಗೆ ಏನಿದೆ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಪಾಕ್ ಹಾಗೆ ಯುಕೆ ನಡುವಿನ ವ್ಯಾಪಾರ ಸಂಬಂಧದ ಕೂಡ ಬಗ್ಗೆ ಸಮಾಲೋಚನೆ ಸಭೆ ಕೂಡ ನಡೀತಾ ಇರುವುದು. ಕದನ ವಿರಾಮ ಹಾಗೆ ಪ್ರಸ್ತುತ ಬೆಳವಣಿಗೆ ಹೇಗಿದೆ, ಈಗಾಗಲೇ ಆಪರೇಷನ್ ಸಿಂಧೂರದಿಂದ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಇದರ ಮಧ್ಯದಲ್ಲಿ ಅಮೆರಿಕ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿ ಕದನ ವಿರಾಮಕ್ಕೆ ಬ್ರೇಕ್ ಹಾಕುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ ಅಂತ ಹಿಂದೆಲ್ಲ ಹೇಳ್ತಾ ಇತ್ತು. ನಂತರದಲ್ಲಿ ಕೇವಲ ಸಹಾಯ ಮಾಡಿದ್ದೀವಿ ಅನ್ನೋದನ್ನು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಪ್ರಸ್ತುತಪಡಿಸಿದ್ರು. ಅದಾದಮೇಲೆ ಈಗ ಪಾಕ್ ಸಚಿವರನ್ನ ಭೇಟಿಯಾಗಿರೋದು ಯುಕೆ ಸಚಿವರು ಅಂದರೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ದಾರ್ರನ್ನ ಭೇಟಿ ಮಾಡಿರೋದು. ಪ್ರಸ್ತುತ ಬೆಳವಣಿಗೆ ಹೇಗಿದೆ, ಪಾಕಿಸ್ತಾನ ಆರ್ಥಿಕವಾಗಿ ಮೊದಲೇ ಸದೃಢವಾಗಿಲ್ಲ, ಹಾಗಾಗಿ ಯಾವ ರೀತಿಯಾದಂಥ ಬೆಳವಣಿಗೆಗಳು ಇದೆ, ಇದೆಲ್ಲ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಕುಳಿತುಕೊಂಡು ಮಾತುಕತೆಯನ್ನು ನಡೆಸ್ತಾ ಇರೋದು. ಮುಖ್ಯವಾಗಿ ಕದನ ವಿರಾಮ ಆದಮೇಲೆ ಯಾವ ರೀತಿ ಬೆಳವಣಿಗೆ ಇರೋದು ಅನ್ನುವಂಥ ವಿಚಾರವಾಗಿ, ಹಾಗೆ ವ್ಯಾಪಾರ ವಹಿವಾಟಿಗೂ ಕೂಡ ಭಾರತ ಸರ್ಕಾರ ಕೆಲವೊಂದಷ್ಟು ಹೇರಿಕೆಗಳನ್ನು ನಿರ್ಬಂಧಗಳನ್ನು ಹೇರಿರೋದ್ರಿಂದ ಏನೇನು ಕಾರಣಗಳಿದೆ ಅನ್ನೋದನ್ನ ಕುರಿತಾಗಿ ಚರ್ಚೆ ಮಾಡ್ತಾ ಇರೋದು.